ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾವು ಕರ್ನಾಟಕ ಬಂದ್ವಿ. ಲಾಸ್ಟ್ ವ್ಲಾಗಲ್ಲಿ ನಾನು ಬ್ಯಾಂಗ್ಳೂರಿಂದ ತಿರುಮಲಗೆ ಹೇಗೆ ಬಂದ್ವಿ ಅಂತ ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ಇವತ್ತು ನಾವು ಇನ್ನೇನೇನು ತಿರುಮಲದಲ್ಲಿ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತು ಇಲ್ಲೆಲ್ಲ ರಿನೋವೇಷನ್ ಕೆಲಸ ಆಗ್ತಾಯಿದೆ ಸ್ವಲ್ಪ. ಇಲ್ಲಿ ನಾವು ಚೆಕ್ ಇನ್ ಆಗೋದಕ್ಕೆ ಕರ್ನಾಟಕ ಭವನ್ ಆನ್ಲೈನಲ್ಲಿ ನಾವು ಬುಕ್ ಮಾಡಿದ್ದು ಡೀಟೇಲ್ಸ್ನ ಪ್ರಿಂಟ್ ತರಬೇಕು. ಹಾಗೆ ನಾವು ಆನ್ಲೈನಲ್ಲಿ 1000 ರೂಪೀಸ್ ನಾವು ಪೇ ಮಾಡಿದ್ವಿ, ರೂಮ್ ಚಾರ್ಜ್ ಏನಿದೆಯೋ ಅದನ್ನು. ಮತ್ತು ಇಲ್ಲಿ ಬಂದು ನಾವು ಚೆಕ್ ಇನ್ ಆಗುವಾಗ ಮತ್ತೆ 2000 ರೂಪಾಯಿ ನಮ್ಮ ಹತ್ರ ಈಸ್ಕೊಂಡ್ರು. ಇದು ಡಿಪಾಸಿಟ್ ಅಮೌಂಟ್ ಅಂತ ತಗೊಂಡ್ರು. ಆ ಡಿಪಾಸಿಟ್ ಅಮೌಂಟ್ನ ಮತ್ತೆ ನಮಗೆ ರಿಟರ್ನ್ ಕೊಡ್ತಾರೆ ನಾವು ರೂಮಿಂದ ಚೆಕ್ಔಟ್ ಆದಾಗ. ರೂಮ್ ಪರವಾಗಿಲ್ಲ, ಕ್ಲೀನಾಗಿತ್ತು ಮತ್ತು ಸಫಿಷಿಯೆಂಟಾಗೇ ಇದೆ. ಮತ್ತು ಒಂಥರ ಟೇಬಲ್ ಕೊಟ್ಟಿದ್ದಾರೆ, ಒಂದು ದೊಡ್ಡ ಡ್ರೆಸ್ಸಿಂಗ್ ಮಿರರ್ ಇದೆ. ವಿಂಡೋಸ್ಗೆಲ್ಲ ಕರ್ಟನು ಮತ್ತು ಮೆಸ್ ಹಾಕ್ಬಿಟ್ಟಿದ್ದಾರೆ, ಸೊಳ್ಳೆಗಳು ಯಾವುದೂ ಹೊಲಕ್ಕೆ ಬರದೇ ಇರೋ ಹಾಗೆ. ಪರವಾಗಿಲ್ಲ. ಲಾಸ್ಟ್ ಇಯರ್ ನಂದಕಮಲ್ ಬುಕ್ ಮಾಡಿದ್ವಿ. ಆ ರೂಮನ್ನು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚಿಕ್ಕದೇ ಅನಿಸಿತು. ಬಟ್ ಅಲ್ಲಿ ಇನ್ನೂ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿತ್ತು. ಬಟ್ ಓಕೆ, 1000 ರೂಪೀಸ್ಗೆ ಬರ್ತವಲ್ಲೇ. ಮತ್ತು ಒಂದು ದೊಡ್ಡ ಡಬಲ್ ಕಾಟ್ ಒಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಒಳ್ಳೆ ಬೆಡ್. ರೆಸ್ಟ್ ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆ ಮತ್ತು ಬಕೆಟು ಜಗ್ಗೆಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ. ಎಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದಾರೆ ಮೇಯ್ನು ಸ್ಪೆಷಲು. ಮತ್ತು ಗೀಸರು ಇದೆ, ಬಿಸಿನೀರು ಬರುತ್ತಂತ. ಚೆಕ್ ಮಾಡ್ಕೊಳ್ಳೋಣ. ನನ್ನ ಮಗ ಬೆಡ್ ಚೆಕ್ ಮಾಡ್ತಾನಂತೆ ಹೇಗಿದೆ ಅಂತ. ಸಾಫ್ಟ್ ಇದೆ ಅಂತ, ಪರವಾಗಿಲ್ಲ. ಈಗ ನಾವು ಕೂದಲು ತೆಗ್ಸೋಕೆ ಹೋಗ್ತಾಯಿದ್ದೀವಿ. ನಂದಕಂ ಕಾಂಪ್ಲೆಕ್ಸ್ಗೆ ಹೋಗಬೇಕು. ರೂಮಿಂದ ಹೊರಟ ಕೂಡಲೇ ಫ್ರೀ ಬಸ್ ಬಂತು, ಇಮಿಡಿಯೇಟ್ ಹತ್ಕೊಂಡ್ಬಂದ್ಬಿಟ್ವಿ. ಇಲ್ಲಿ ಸ್ವಲ್ಪ ಕ್ರೌಡ್ ಇದೆ, ಸೊ ಆದರೆ ತುಂಬ ಬೇಗ ಮೂವ್ ಆಗ್ತಾಯಿದ್ದಾರೆ. ಇಲ್ಲಿ ಒಂದು ಟೋಕನ್ ಕೊಟ್ಟರು ನಮಗೆ. ಇಲ್ಲಿ ಹಾಲ್ ನಂಬರು ಮತ್ತು ಸೀಟ್ ನಂಬರು ಕೊಟ್ಬಿಡ್ತಾರೆ. ಅವ್ರ ಹತ್ರ ತೊಗೊಂಡೋಗಿ ಕೊಟ್ಟರೆ ಸಾಕು, ಇಮಿಡಿಯೇಟಾಗಿ ಕೂದಲು ತೆಗೆಸ್ಕೊಡ್ತಾರೆ. ಇಲ್ಲಿ ನಾವು ತೆಗೆಸ್ಕೊಂಡು ಇಲ್ಲೇ ನಾವು ಸ್ನಾನ ಮಾಡ್ಕೋಬೋದು. ಬಟ್ಟೆ ನಾವು ತಂದಿದ್ರೆ ಇಲ್ಲೇ ದೊಡ್ಡ ದೊಡ್ಡ ಬಾತ್ರೂಮ್ಗಳಿದ್ದಾವೆ. ಮತ್ತು ನಮಗೆ ಫ್ರೀನೇ ಎಲ್ಲನೂ, ಯಾವುದಕ್ಕೂ ಏನು ಚಾರ್ಜಸ್ ಇಲ್ಲ. ಆರಾಮಾಗಿ ಬಿಸಿನೀರು ಬರುತ್ತೆ. ಇಲ್ಲೇ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಇಲ್ಲಿಂದ ಹೋಗ್ತಾನೆ ಏನಾದರೂ ಲಂಚ್ ತಿನ್ಕೊಂಡು ಹೋಗ್ತೀವಿ. ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ದರ್ಶನಕ್ಕೆ ನಾವು ಹೊರಡಬೇಕು. ಈಗ ಟೈಮ್ 6 ಗಂಟೆ ಆಯಿತು. ನಾವು ದರ್ಶನಕ್ಕೆ ಹೊರಟಿದ್ದೀವಿ. ಹೋಗ್ತಾ ನಾವು ಹಾಗೆ ವರದಸ್ವಾಮಿನ ದರ್ಶನ ಮಾಡಿಕೊಂಡು ಹಾಗೆ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ತೀವಿ. ನಮ್ಗೆ 8 ಗಂಟೆಗೆ ಟೈಮ್ ಇರೋದು. ನೀವು ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ. ಮತ್ತು ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಥವಾ ಮೊಬೈಲ್ ಯಾವುದು ಅಲೋ ಮಾಡಲ್ಲ. ದರ್ಶನ ಮುಗಿಸ್ಬಂದು ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ. ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೈಟ್ ನಮಗೆ ದರ್ಶನ ಮುಗಿಸಿ ಲಡ್ಡು ಎಲ್ಲ ತೊಗೊಂಡು ರೂಮಿಗೆ ಬರೋ ಅಷ್ಟರಲ್ಲಿ 11:30 ಆಗೋಯಿತು. ಇವತ್ತು ನಾನು ತಿರುಮಲದಲ್ಲಿರುವಂಥ ದೇವಸ್ಥಾನಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಮೊದಲು ಇಲ್ಲಿ ಇರೋವಂಥ ವರದಸ್ವಾಮಿ ಟೆಂಪಲು ಮತ್ತು ಪುಷ್ಕರಣಿ, ಮಾಡವೀದಿ ಅವನ್ನೆಲ್ಲ ನಾನು ಮೊದಲು ತೋರಿಸ್ಬಿಡ್ತೇನೆ, ಬನ್ನಿ. ಮತ್ತು ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತಲ್ಲ, ನಮಗೆ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಊಟ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಈಗ ಮೊದಲು ನಾವು ದೇವಸ್ಥಾನದಲ್ಲಿ ತಿಂಡಿ ತಿನ್ಕೊಬರೋಣ. ಆಮೇಲೆ ಅಲ್ಲೇ ಎದುರುಗಡೆ ಇರುವಂಥ ಟೆಂಪಲ್ಗಳನ್ನೆಲ್ಲ ನಿಮಗೆ ತೋರಿಸ್ತೇನೆ. ಇಲ್ಲೇ ಲೆಫ್ಟಲ್ಲಿರೋದು ಅನ್ನಪ್ರಸಾದಂ ಕೌಂಟರು. ಮತ್ತು ಇದರ ಆಪೋಸಿಟಲ್ಲೇ ಬರುತ್ತೆ ವರದಸ್ವಾಮಿ ಟೆಂಪಲು ಮತ್ತು ಪುಷ್ಕರ್ಣಿ ಎಲ್ಲ ಇದರ ಆಪೋಸಿಟಲ್ಲೇ ಬರುತ್ತೆ ನೋಡಿ. ಇದರೊಳಗಡೆ ಹೋದರೆ ಅನ್ನಪ್ರಸಾದಂ ಊಟ ಮಾಡ್ಬೋದು. ನಾವು ಕೆಳಗಡೆಯಿಂದ ಹೋಗಬೇಕು. ಇದು ವರದಸ್ವಾಮಿ ಟೆಂಪಲ್ದು. ನಾನು ಹತ್ತಿರದಿಂದನೂ ತೋರಿಸ್ತೇನೆ ಮತ್ತೆ ನಿಮಗೆ. ನೋಡಿ, ತುಂಬ ಕ್ರೌಡ್ ಇದ್ದಾರೆ. ಇದು ಪುಷ್ಕರ್ಣಿ, ಹತ್ತಿರದಿಂದನೂ ಫೋಟೋಸ್ ತೋರಿಸ್ತೇನೆ ನಾನು. ನಮ್ಮ ರೂಮ್ ಎದುರುಗಡೆ ಇದ್ದಂಥ ರಾಘವೇಂದ್ರ ಸ್ವಾಮಿ ಮಠದಿಂದ ಒಂದು ಗ್ರೂಪ್ ಆಫ್ ಜನರು ಹಾಡೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. ಈಗ ನೋಡಿದ್ರೆ ನಾವು ಮಾಡವೀದಿಯಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ. ಅವ್ರುಗಳು ಎಲ್ಲ ಮುಂದ್ಗಡೆ ನಡ್ಕೊಂಡು ಭಜನೆ ಮಾಡಿಕೊಂಡು ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ.
ಚೆನ್ನಾಗಿತ್ತಲ್ಲ ನೋಡಲಿಕ್ಕೆ. ಎಲ್ಲ ಒಂದೇ ಥರ ಡ್ರೆಸ್ ಮಾಡಿಕೊಂಡು ಎಲ್ಲ ದೇವ್ರು ಹಾಡಾಡಿಕೊಂಡು ಖುಷಿ ಖುಷಿಯಾಗಿ ಚೆನ್ನಾಗಿದೆ ಅವ್ರುಗಳನ್ನ ನೋಡೋದಕ್ಕೂ. ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಮತ್ತು ಯಾವುದಾದ್ರೂ ಪ್ರೋಗ್ರಾಮ್ ಇರ್ಬೋದಿಲ್ಲ ಅಂದರೆ. ಅನ್ನಪ್ರಸಾದನ ಕೌಂಟರ್ಗೆ ಬಂದ್ವಿ. ಈಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇದೇ ವೆಂಕಟೇಶ್ವರ ಸ್ವಾಮಿಯ ಮ್ಯೂಸಿಯಮ್ಮು. ನಾನಿನ್ನೂ ವಿಸಿಟ್ ಮಾಡಿಲ್ಲ. ನೀವು ಯಾರಾದರೂ ಇದ್ರೊಳಗಡೆ ವಿಸಿಟ್ ಮಾಡಿದ್ದೀರಾ ಅಂದರೆ ಹೇಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ತಿರುಮಲ ತಿರುಪತಿ ಅನ್ನಪ್ರಸಾದಮ್ದು ವಿಡಿಯೋ ಟೆಲಿಕಾಸ್ಟ್ ಮಾಡಿದ್ದೀವಿ. ಹಾಗೆ ಬ್ಯಾಂಗ್ಳೂರ್ ಟು ತಿರುಮಲದು ಟ್ರಾವೆಲ್ ವಿಡಿಯೋನು ಯಾರೆಲ್ಲ ನೋಡಿಲ್ವೋ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ನನಗೆ ತುಂಬ ಹಶ್ವಾಗಿದೆ, ತಿಂಡಿ ತಿಟ್ಕೊಂಡು ಬರ್ತೇನೆ. ಬಿಸಿ ಬಿಸಿ ಪೊಂಗಲ್ ಮತ್ತು ಚಟ್ನಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಮೊದಲು ಪುಷ್ಕರ್ಣಿ ತೋರಿಸ್ತೀನಿ. ಪುಷ್ಕರ್ಣಿ ಮಧ್ಯದಲ್ಲಿ ಒಂದು ಮಂಟಪ ಇದೆ. ಮತ್ತು ಈ ಪುಷ್ಕರ್ಣಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ಬೋದು. ಕೋವಿಡ್ ಟೈಮಲ್ಲಿ ಮಾತ್ರ ಸ್ವಲ್ಪ ಸ್ಟಾಪ್ ಮಾಡಿದರು. ಈಗ ಮತ್ತೆ ಓಪನ್ ಮಾಡಿದ್ದಾರೆ. ಸೈಡಲ್ಲೆಲ್ಲ ಹೋಗಿ ಸ್ನಾನ ಮಾಡಿಕೊಂಡು ಹಾಗೆ ನಾವು ದೇವರ ದರ್ಶನಕ್ಕೆ ಹೋಗ್ಬೋದು. ಹಾಗೆ ಮುಂದೆ ಬಂದ್ರೇ ಇಲ್ಲಿ ವರಾಹಸ್ವಾಮಿ ಟೆಂಪಲ್ ಇದೆ. ವರಾಹಸ್ವಾಮಿ ಟೆಂಪಲಲ್ಲೂ ಜನ ಕಡಿಮೆನೇ ಇತ್ತು ಈ ಸತಿ. ತುಂಬ ಬೇಗನೆ ನಾವು ದರ್ಶನ ಮುಗಿಸ್ಕೊಬಂದ್ವಿ. ಎಂಟ್ರೆನ್ಸಲ್ಲಿ ಗಜಲಕ್ಷ್ಮಿಯ ವಿಗ್ರಹ ಇರುತ್ತೆ. ಮತ್ತು ಒಳಗೋದ್ರೆ ಲಕ್ಷ್ಮೀ ವರಾಹಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ಅತಿ ಪುರಾತನ ವಿಗ್ರಹಗಳಿವೆ. ಅವುಗಳನ್ನ ದರ್ಶನ ಮಾಡ್ಕೊಸ್ಕೊಂಬರ್ಬೋದು. ನೆಕ್ಸ್ಟ್ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ನಾವಿಲ್ಲಿ ಅನ್ನಪ್ರಸಾದ ಬ್ಯಾಕ್ ಸೈಡಿಂದ ಹೋದರೆ ತುಂಬ ಹತ್ತಿರ ಆಗುತ್ತೆ. ಈ ಕಡೆಯಿಂದ ಬಂದರೆ ತುಂಬ ಈಸಿಯಾಗಿ ನಾವು ಬಾಲಾಜಿ ಕಾಂಪ್ಲೆಕ್ಸಿಗೆ ಬಂದುಬಿಡ್ತೀವಿ. ಇಲ್ಲ ಆಪೋಸಿಟಲ್ಲಿ ಕಾಣಿಸ್ತಾ ಇರೋದೆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಸ್ಥಳದಲ್ಲಿರೋ ಆಂಜನೇಯ ಸ್ವಾಮಿ ಕೈಗಳನ್ನು ಬೇಡಿಗಳಿಂದ ಕಟ್ಟಿದ್ದಾರಂತೆ. ಹಾಗಾಗಿ ಇದನ್ನು ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಹಾಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮುಖ ಮಾಡಿದಂತೆ ಆಂಜನೇಯ ಸ್ವಾಮಿಗಳು ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಬನ್ನಿ ನಾವು ದೇವರನ್ನ ದರ್ಶನ ಮುಗಿಸ್ಕೊಬರೋಣ. ಅದಕ್ಕೂ ಮೊದಲು ನಾವಿಲ್ಲಿ ಸ್ವಲ್ಪ ತುಪ್ಪದ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಬರೋಣ ವೆಂಕಟೇಶ್ವರ ಸ್ವಾಮಿಗೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನಾವು ತುಪ್ಪದ ದೀಪ ಹಚ್ಬೋದು. ಹಾಗೆ ಎಲ್ಲರೂ ಅಷ್ಟೇ ಸ್ವತಃ ಅವರವರೇ ಪೂಜೆ ಮಾಡ್ಕೋತಾರೆ. ಮತ್ತು ದೀಪ ಹಚ್ಚೋದಾಗಲಿ ತೆಂಗಿನಕಾಯಲ್ಲಿ ದೀಪ ಹಚ್ತಾರೆ, ಮತ್ತು ಹಣತೆಯಲ್ಲಿ ದೀಪ ಹಚ್ತಾರೆ. ಹಾಗೆ ಇಲ್ಲಿ ತೆಂಗಿನಕಾಯಿನ ಉಂಡೆ ಇದೆ. ಇಲ್ಲಿ ಯಾರಲ್ಲಿ ಕಾಯಿ ಹೊಡೆದು ಅದರದ್ದು ಉಂಡೆಗೆ ಹಾಕ್ತಾರೆ. ಅದಷ್ಟು ಕಾಯಿಗಳನ್ನು ಎಲ್ಲಿರೋ ಪಕ್ಕದಲ್ಲಿರೋ ಅನ್ನಪ್ರಸಾದ ಕೌಂಟರ್ಗೆ ಹೋಗುತ್ತಂತೆ. ಅಡುಗೆಗೆ ಯೂಸ್ ಮಾಡ್ತಾರಂತೆ. ಆ ತೆಂಗಿನಕಾಯಿಗಳನ್ನ ವೇಸ್ಟ್ ಆಗೋಲ್ಲ. ಮತ್ತು ಅಲ್ಲೆಲ್ಲ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ತೆಂಗಿನಕಾಯಿ ಹೊಡೆದಷ್ಟು ಯಾರು ಗಲೀಜು ಮಾಡದೇ ಇರೋ ಹಾಗೆ ನೋಡ್ಕೋತಾ ಇದ್ದಾರೆ. ಪರವಾಗಿಲ್ಲ, ಮೇಂಟೈನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ನಾನು ಇಲ್ಲಿ ಕೆಳಗಡೆ ಇರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರನೂ ನಿಮಗೆಲ್ಲ ತೋರಿಸ್ತೇನೆ. ನೋಡಿ, ಇದೆ ತೆಂಗಿನಕಾಯಿ ಉಂಡೆ.
ಫ್ರೆಂಡ್ಸ್, ಆಂಜನೇಯ ಸ್ವಾಮಿನ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಯಾಕಂದರೆ ಇವತ್ತು ಕ್ರೌಡ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ದೇವ್ರನ್ನ ತುಂಬ ಚೆನ್ನಾಗಿ ಹತ್ರದಿಂದನೇ ನೋಡೋ ಹಾಗಿತ್ತು. ಅಪೋಸಿಟಲ್ಲಿರುವಂಥ ತಿಮ್ಮಪ್ಪನ ದೇವಸ್ಥಾನನ ತೋರಿಸ್ತೀನಿ. ನಾನೀಗ ಕೆಳಗೆ ಹೋಗೋಕ್ಕಾಗಲ್ಲ. ಇದೇ ತಿರುಮಲ ದೇವಸ್ಥಾನದ ಮೇನ್ ಗೋಪುರ. ಮತ್ತು ಇಲ್ಲಿಂದ ಜನ ಎಲ್ಲ ಓಡಾಡ್ತಾ ಇರೋದೆಲ್ಲ ಮಾಡವೀಧಿ ಅಂತಾರೆ. ಅಲ್ಲಿ ದೇವ್ರದ್ದು ರಥೋತ್ಸವ ಅದೇನಾದಿದ್ರೆ ಅಲ್ಲೆಲ್ಲ ಮೆರವಣಿಗೆ ಎಲ್ಲ ಇಲ್ಲೇ ಆಗೋದು. ಮತ್ತು ಇಲ್ಲಿಂದ ದೀಪ ಹಚ್ಚೋ ಸ್ಥಳ ಇದು. ಈ ವಿಡಿಯೋನ ನಾವು ಅರ್ಲಿ ಮಾರ್ನಿಂಗ್ ಬಂದು ಕವರ್ ಮಾಡಿದ್ರಿಂದ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುತ್ತೆ. ಬಿಕಾಸ್ ಹಾಗೆ ಪೂರ್ತಿ ನೀರಲ್ಲೆಲ್ಲ ವಾಶ್ ಮಾಡ್ತಾಯಿದ್ರು ಪ್ಲೇಸಸ್ನೆಲ್ಲನೂ, ಹಾಗಾಗಿ ನೀರಾಗಿರುತ್ತೆ. ಇದನ್ನು ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ನಾವು ರೆಡಿಯಾಗಿ ಬಂದಿದ್ದು. ಆಂಜನೇಯ ಟೆಂಪಲಿಂದ ನಾವು ಹಾಗೆ ತಿರುಮಲದಿಂದ ಹೊರಟ್ವಿ ಬಸ್ ಸ್ಟಾಪ್ ಕಡೆಗೆ. ಈಗ ಹೋಗ್ತಾ ನಾವು ಹಾಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾವು ತಿರುಮಲದಲ್ಲಿ ಯಾವ್ಯಾವ ಪ್ಲೇಸಸ್ ನೋಡಬೇಕಂತಿದ್ದೀವೋ ಅದನ್ನೆಲ್ಲನೂ ಹಾಗೆ ತೋರಿಸ್ತೇನೆ. ಇಲ್ಲಿ ಸುಮಾರು ಕಾಂಪ್ಲೆಕ್ಸಲ್ಲಿ ಅಂಗಡಿಗಳು ಜಾಸ್ತಿ ಇದ್ದಾವೆ. ಹಾಗೆ ಸಣ್ಣ ಪುಟ್ಟ ಹೋಟೆಲ್ಗಳು ಇದ್ದಾವೆ. ನಾವು ತಿಂಡಿ ಏನೋ ತಿಂದಿಲ್ಲ ಅಂದರೆ ಇಲ್ಲೇ ತಿಂಡಿ ತಿನ್ಬೋದು. ಮತ್ತು ಟೀ ಅಂಗಡಿಗಳು, ಮತ್ತು ದೇವ್ರದ್ದು ಫೋಟೋ ಅಂಗಡಿ ಅಂತೂ ಸಿಕ್ಕಾಪಟ್ಟೆ ಇದೆ. ಮತ್ತು ತೋರಣದ ಅಂಗಡಿಗಳು, ಮನೆಗೆ ಬೇಕಿರುವಂಥ ಪಾತ್ರೆಗಳೆಲ್ಲನೂ, ಮತ್ತು ದೇವ್ರದ್ದು ಐಟಮ್ಗಳು, ಪ್ರಸಾದ, ಇಂಥ ಸುಮಾರು ಅಂಗಡಿಗಳಿದ್ದಾವೆ. ಇಲ್ಲಿ ಮಾತ್ರ ಅಲ್ಲ, ನಾವು ಯಾವ ಕಡೆ ಹೋದರೂ ಅಷ್ಟೇ, ಮೈನ್ ರೋಡಲ್ಲಾಗಲಿ ಮತ್ತು ದೇವಸ್ಥಾನದ ಸುತ್ತ ಎಲ್ಲ ಯಾವ ಸೈಡಲ್ಲಿ ಹೋದರೂ ಸರಿ ಎಲ್ಲ ಕಡೆಯೂ ಅಂಗಡಿಗಳು ಇರ್ತವೆ. ಪರ್ಚೇಸಿಂಗ್ ಅಂತೂ ಇಲ್ಲಿ ಕಡಿಮೆನೇ ಇಲ್ಲ. ಯಾವ ಕಡೆ ನೋಡಿದ್ರೂ ಕಲರ್ಫುಲ್ಲಾಗಿದ್ದಾವೆ. ಮತ್ತು ನಾವು ಇಲ್ಲಿಂದ ಹೋಗ್ತಾ ನಾನು ಯಾವಾಗಲೂ ಅರಿಶಿನ ಕುಂಕುಮ ತೊಗೊಂಡೋಗೋದು ನನಗೆ ಅಭ್ಯಾಸ. ನೆಕ್ಸ್ಟು ಆಕಾಶಗಂಗೆ ನೋಡೋಣ. ಮೊದಲೆಲ್ಲ ಪೂರ್ವಕಾಲದಲ್ಲಿ ಪೂಜಾರಿಗಳು ಈ ಆಕಾಶಗಂಗೆಯಿಂದನೇ ನೀರನ್ನು ತೊಗೊಂಡೋಗಿ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ರಂತೆ. ಆದರೆ ಈಗ ಡೈರೆಕ್ಟ್ ಪೈಪ್ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟು ಪಾಪ ವಿನಾಶಂ ನೋಡೋಣ. ಈ ಪಾಪ ವಿನಾಶಂ ಬೆಟ್ಟದ ಮೇಲಿಂದ ಬೀಳುವಂಥ ನೀರಿನಲ್ಲಿ ಔಷಧೀಯ ಗುಣಗಳು ತುಂಬ ಇದೆಯಂತೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮಲ್ಲಿರುವಂಥ ಪಾಪಗಳು ಆಗಲಿ, ಯಾವುದೇ ಥರದ ರೋಗಗಳು ಆಗಲಿ, ತುಂಬ ಜನ ಅನಾರೋಗ್ಯದಿಂದ ನರಳ್ತಾ ಇರ್ತಾರಲ್ಲ ಅಂಥವರು ಈ ಒಂದು ಸ್ಥಳದಲ್ಲಿ ಬಂದು ಸ್ನಾನ ಮಾಡಿಕೊಂಡ್ರೆ ಅವುಗಳು ತುಂಬ ಆರೋಗ್ಯವಂತರಾಗ್ತಾರೆ ಅಂತ, ಹಾಗೆ ನಮ್ಮ ಪಾಪಗಳು ಕಲಿಯುತ್ತೆ ಅಂತ ಇಲ್ಲಿಯ ಜನಗಳ ನಂಬಿಕೆಯಾಗಿದೆ. ನಾವು ಇಲ್ಲಿಂದ ನೆಕ್ಸ್ಟು ನಾವೀಗ ಜಪಾಲಿ ತೀರ್ಥಮ್ಗೆ ಹೋಗೋಣ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಜಪಾಲಿ ತೀರ್ಥಮಲ್ಲಿ. ಇದೇ ಜಪಾಲಿ ತೀರ್ಥಂ. ಇಲ್ಲಿ ಬೇರೆ ಯಾವುದೇ ನೀರಿನ ಮೂಲ ಇಲ್ಲ. ಇದೊಂದೇ ಕಡೆಯಿಂದ ನೀರು ಬರ್ತಾ ಇರೋದು. ಬಟ್ ಯಾರಿಗೂ ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಸ್ವಲ್ಪ ಜೋರಾಗಿ ನೀರು ಬರುತ್ತಂತೆ. ಈಗ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಇಲ್ಲಿಂದ ಸ್ವಲ್ಪ ಮುಂದೆನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ದೇವರ ದರ್ಶನ ಆಯಿತು. ಇಲ್ಲೂ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ. ಇಲ್ಲಿಂದ ನಾವು ಹೊರಡೋಣ. ನೆಕ್ಸ್ಟು ಶಿಲಾತೋರಣಂ ನೋಡೋಕ್ಕೆ ಹೋಗೋಣ. ಇಲ್ಲಿ ಕಲ್ಲುಗಳಿಂದ ಮಾಡಿರುವಂಥ ಪಾರ್ಕು. ಆ್ಯಕ್ಚುಲಿ ಕಲ್ಲುಗಳು ನ್ಯಾಚುರಲ್ ಆಗಿ ಇವುಗಳು ಒಂದ್ರ ಮೇಲೆ ಒಂದು ಇರೋದು. ಇದನ್ನು ಯಾರೂ ಜೋಡಿಸಿಲ್ಲ. ನೋಡೋಕ್ಕೆ ಯಾರೋ ಒಂದರ ಮೇಲೆ ಒಂದು ಜೋಡಿಸಿಟ್ಟ ಆಗಿದೆ. ಆದರೆ ಇದು ನ್ಯಾಚುರಲ್ ಆಗಿ ಇದು ಹೀಗೆ ಇರೋದು. ಹಾಗಾಗಿ ಇವುಗಳನ್ನ ಕಾಪಾಡೋದಕ್ಕೋಸ್ಕರ ಸುತ್ತಲೂ ಪಾರ್ಕ್ ಥರ ಮಾಡಿ ತುಂಬ ನೀಟಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಚಕ್ರತೀರ್ಥಂ ನೋಡೋಣ. ಇದು ಸುದರ್ಶನ ಚಕ್ರ ಬಿದ್ದಿದ್ದ ಜಾಗ ಅಂತ ಹೇಳ್ತಾರೆ. ಇಲ್ಲಿಯ ನೀರು ಯಾವತ್ತೂ ಬತ್ತೋಗಲ್ಲ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟು ಶ್ರೀನಿವಾಸ ಪಾದಂ. ಇದನ್ನು ನಾರಾಯಣಗಿರಿ ಅಂತಲೂ ಕರೀತಾರೆ. ಇಲ್ಲಿ ಶ್ರೀನಿವಾಸ ಸ್ವಾಮಿಗಳ ಪಾದಗಳನ್ನ ನಾವು ನೋಡ್ಬೋದು. ಇದೇ ರೀತಿ ನಾವು ಕೆಳಗಡೆ ಇರುವಂಥ ತಿರುಪತಿಯಲ್ಲಿ ಶ್ರೀ ಕಲ್ಯಾಣ ಶ್ರೀನಿವಾಸ ಸ್ವಾಮಿ ಟೆಂಪಲಲ್ಲೂ ಇದೇ ರೀತಿ ನಾವು ನೋಡ್ಬೋದು.
ಈ ಒಂದು ಆಲಯದಲ್ಲಿ ನಮಗೆ ದೇವ್ರನ್ನ ನಾವು ಶ್ರೀನಿವಾಸ ಸ್ವಾಮಿ, ಪದ್ಮಾವತಿ ದೇವಿ ಮತ್ತು ಮಹಾಲಕ್ಷ್ಮಿ ದೇವಿಯವರನ್ನು ಒಟ್ಟಿಗೆ ನಾವು ನೋಡ್ಬೋದು. ಹಾಗೆ ನಮಗೆ ಅಲ್ಲಿ ಪದ್ಮಾವತಿ ದೇವಿಯವರ ಸಪ್ರೇಟ್ ದೇವಸ್ಥಾನವೂ ಇದೆ. ನಾವು ಅಲ್ಲಿ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಬರ್ಬೋದು. ಮೇಲಿರುವ ವೆಂಕಟೇಶ್ವರ ಸ್ವಾಮಿಗೆ ಮುಖ ಮಾಡಿದಂತೆ ಕೆಳಗಡೆ ನೆಲೆಸಿದ್ದಾರಂತೆ ದೇವಿ. ಈ ಒಂದು ಪ್ಲೇಸಸ್ನೆಲ್ಲ ನಾವು ನೋಡಿಕೊಂಡು ಹಾಗೆ ನಾವು ತೀರ್ಮಾನದಿಂದ ಹೊರಟ್ವಿ. ಇಲ್ಲಿ ಹೊರಗಡೆ ಬಂದಾಗ ಬಸ್ ಸ್ಟಾಪ್ ಹತ್ರ ಇರೋ ದೊಡ್ಡ ಸ್ಟ್ಯಾಚು ಹತ್ರ ಫೋಟೋಸ್ ತೊಗೊಂಡ್ವಿ. ಹಾಗೆ ಕೆಲವು ಪರ್ಚೇಸಿಂಗ್ ಮಾಡ್ಕೊಂಡಿದ್ದೀವಿ. ನಾವು ಹಾಗೆ ತೀರ್ಮಾನದಿಂದ ತಿರುಪತಿಗೆ ಹೊರಟ್ವಿ. ನಾವು ಪರ್ಚೇಸ್ ಮಾಡಿದಂಥ ವಾಚ್ ನನ್ನ ಮಗನಿಗೆ ಅಂತ ಅದನ್ನು ತಗೊಂಡಿದ್ದೀವಿ. ಹಾಗೆ ನಾನೊಂದು ಫೋಟೋನೂ ತೊಗೊಂಡೆ, ಬಟ್ ವೀಡಿಯೋ ಮಾಡಲಿಕ್ಕೆ ನಾನು ಮರ್ತೋಯ್ತು. ನಾನು ಮನೆಗೆ ಹೋಗಿ ಓಪನ್ ಮಾಡಿ ತೋರಿಸ್ತೇನೆ. ಇಲ್ಲಿಂದ ಹೊರಟ್ವಿ. ಹಾಗೆ ನಾವು ಕೆಳಗಡೆ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತಲೂ ನಾನು ನಿಮಗೆ ಹೋಗ್ತಾ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ತಿರುಮಲ ಬೆಟ್ಟ ಹತ್ತುವಾಗಲೂ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇಳಿಯೋ ಕಡೆಯಿಂದನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಿರುಪತಿಯಲ್ಲಿ ನಾವು ಮೊದಲು ಗೋವಿಂದರಾಜಸ್ವಾಮಿ ಟೆಂಪಲ್ಗೆ ಹೋಗ್ಬೋದು. ಇದು ಸಹ ಅತಿ ಪುರಾತನ ದೇವಸ್ಥಾನವಾಗಿದೆ. ಇಲ್ಲಿ ನಾವು ಗೋವಿಂದರಾಜಸ್ವಾಮಿ ಹಾಗೆ ದೇವಿಯರಾದ ಶ್ರೀದೇವಿ ಭೂದೇವಿಯವರನ್ನು ನೋಡಬಹುದು. ಮತ್ತು ನಾವು ಅಲ್ಲಿಂದ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಹಾಗೆ ಸೀತಾದೇವಿ ಹಾಗೆ ಲಕ್ಷ್ಮಣರನ್ನು ನೋಡಬಹುದು. ನೆಕ್ಸ್ಟ್ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಇಲ್ಲಿ ನಾವು ಗೋಪಾಲಸ್ವಾಮಿ, ಶ್ರೀದೇವಿ ಹಾಗೆ ಭೂದೇವಿ ದೇವಿಯರನ್ನು ನಾವು ದರ್ಶನ ಮಾಡ್ಬೋದು. ನೆಕ್ಸ್ಟು ಕಪಿಲ ತೀರ್ಥಂ. ಬೆಟ್ಟದ ಮೇಲಿಂದ ಶಿವಲಿಂಗದ ಮೇಲೆ ಬೀಳುವಂಥ ನೀರನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕಲ್ಯಾಣಿಯಲ್ಲಿ. ಮತ್ತು ಇಲ್ಲಿ ನಾವು ಶ್ರೀ ಸೋಮಸ್ಕಂದಮೂರ್ತಿ ಸ್ವಾಮಿಗಳನ್ನು ಹಾಗೆ ಅಂಬಿಕೆಯನ್ನು ನಾವು ದರ್ಶನ ಮಾಡ್ಬೋದು. ಈ ದೇವರು ಹಾಗೆ ಅಷ್ಟೇ ಅತಿ ಪುರಾತನವಾದ ಟೆಂಪಲ್ ಇದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟ್ ಇಯರ್ ಮಳೆ ಬಂದು ಈ ದೇವಸ್ಥಾನ ಪೂರ್ತಿ ತುಂಬೋಗಿತ್ತಂತೆ. ಈ ಎಲ್ಲ ದೇವಸ್ಥಾನಗಳನ್ನು ನಾವು ತಿರುಪತಿಯಲ್ಲಿ ದರ್ಶನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಾವು ತಿರುಪತಿ ರೀಚ್ ಆದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೇನೆ. ನನ್ನಿಂದ ತಕ್ಕ ಮಟ್ಟಿಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮಲೆನಾಡು ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾರೆಲ್ಲ ತಿರುಪತಿಗೆ ಬರಬೇಕು ಅಂತ ಇಷ್ಟಪಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಕಮೆಂಟಲ್ಲಿ ಓಂ ನಮೋ ವೆಂಕಟೇಶ್ವರ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಸಾಕು. ಹಾಗೆ ಆದರೆ ನಿಮ್ಮಿಂದ ಒಂದು ಲೈಕ್ ಆ್ಯಂಡ್ ಒಂದು ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿಯಾದ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು.